ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ದೇವರು ತಮ್ಮೆಲ್ಲರನ್ನು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಕೇಳಿಕೊಳ್ಳುತ್ತೇನೆ. ದೇವಜನರೇ, ದೇವರ ಸಮೃದ್ಧಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವ ನಂಬಿಗಸ್ತ ದೇವರು, ಅಥವಾ ಅವಶ್ಯಕತೆಗಳಲ್ಲಿ ಅಲ್ಲ, ದೇವರ ಸಮೃದ್ಧಿಯಲ್ಲಿ ಬದುಕು. ಇದು ಯಾವ ವಚನ ಸತ್ಯವೇದದಲ್ಲಿ ಅಂತ ಯಾರಾದರೂ ಹೇಳ್ಬೋದಾ? ಅದು ಫಿಲಿಪಿಯ 4:19. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಾವು ಹಲವಾರು ಅಗತ್ಯಗಳನ್ನು ಎದುರಿಸುತ್ತೇವೆ. ಕೆಲವೊಮ್ಮೆ ಹಣದ ಕೊರತೆ, ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಗಳು, ಮತ್ತೊಮ್ಮೆ ಭವಿಷ್ಯದ ಭಯಗಳು ನಮ್ಮನ್ನು ಕಾಡುತ್ತವೆ. ನನಗೆ ಸಾಕಾಗುತ್ತದೆಯೇ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ರೂಪುಗೊಳ್ಳುತ್ತೆ ಅಲ್ವಾ, ಎಲ್ಲ ವಿಷಯಕ್ಕೂ. ಆದರೆ ಇಂದಿನ ದೇವರ ವಾಕ್ಯ ನಮಗೆ ಒಂದು ಅದ್ಭುತವಾದ ಭರವಸೆಯನ್ನು ನೀಡುತ್ತದೆ. ಅದು ಫಿಲಿಪಿಯ 4:19. ಅದರಲ್ಲಿ ಏನಿದೆ? ನನ್ನ ದೇವರು ತನ್ನ ಮಹಿಮೆಯ ಸಮೃದ್ಧಿಯ ಪ್ರಕಾರ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವನು. ಇದು ಒಂದು ಸಾಮಾನ್ಯ ವಾಗ್ದಾನವಲ್ಲ, ಇದು ನಂಬಿಗಸ್ತ ದೇವರ ಖಚಿತ ಭರವಸೆ. ಇಂದು ನಾವು ಈ ವಾಕ್ಯದ ಆಳವಾದ ಅರ್ಥವನ್ನು ಮಾಡ್ಕೊಳ್ಳೋದಾದರೆ ಅಥವಾ ತಿಳ್ಕೊಳ್ಳೋದಾದರೆ, ದೇವರು ನನ್ನ ದೇವರು ಎಂದು ಹೇಳುವುದು, ಪೌಲನು ಹೇಳ್ತಾನೆ, ನನ್ನ ದೇವರು. ಇದು ವೈಯಕ್ತಿಕ ಸಂಬಂಧವನ್ನು ಸೂಚಿಸುತ್ತದೆ ಅಲ್ವೇ? ದೇವರು ಕೇವಲ ಲೋಕದ ದೇವರಲ್ಲ, ನಿಮ್ಮ ದೇವರಾಗಬೇಕು, ನಮ್ಮೆಲ್ಲರ ದೇವರಾಗಬೇಕು. ನಿಮ್ಮ ದೇವರೇ ನಿಮ್ಮ ಅಗತ್ಯಗಳನ್ನು ನೋಡಿಕೊಳ್ಳುವವರು. ನಿಮ್ಮ ಜೀವನದಲ್ಲಿ ಆತನೇ ಒಡೆಯನಾಗಿರಬೇಕು, ಅಥವಾ ನಮ್ಮೆಲ್ಲರ ಜೀವನ ಅಂತ ಹೇಳಿದ್ರು ಏನು ತಪ್ಪಾಗೋದಿಲ್ಲ. ನಂಬಿಕೆ ಸಂಬಂಧವನ್ನು ನಿರ್ಮಿಸುತ್ತದೆ. ಹಾಗಾದರೆ ನಿಜವಾಗಿಯೂ ನನ್ನ ದೇವರು, ಆ ದೇವರು ನನ್ನ ದೇವರು ಆಗಿದ್ದಾನೆಯೇ? ದೇವರ ಸಂಪತ್ತು, ಮಹಿಮೆಯ ಸಮೃದ್ಧಿ, ದೇವರ ಸಂಪತ್ತು ಮಿತಿ ಇಲ್ಲ. ದೇವರಿಗೆ ಕೊರತೆ ಅನ್ನೋದೇ ಇಲ್ಲ. ದೇವರ ಸಂಪನ್ಮೂಲಗಳಿಗೆ ಅಂತ್ಯವೇ ಇಲ್ಲ. ಆತನು ಸ್ವರ್ಗ ಮತ್ತು ಭೂಮಿಯ ಒಡೆಯ, ಸೃಷ್ಟಿಕರ್ತ. ಅದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಲ್ವೇ? ನಾವು ಮಾನವರಿಂದ ಸಹಾಯ ನಿರೀಕ್ಷಿಸುತ್ತೇವೆ, ಆದರೆ ದೇವರು ತನ್ನ ಸ್ವಂತ ಮಹಿಮೆಯ ಸಂಪತ್ತಿನಿಂದ ನೀಡುತ್ತಾನೆ. ನೀವು ಕೊರತೆಯಲ್ಲಿ ಇದ್ದರೂ ದೇವರು ಸಮೃದ್ಧಿಯಲ್ಲಿ ಇರುತ್ತಾನೆ. ಕ್ರಿಸ್ತ ಯೇಸುವಿನಲ್ಲಿ ಪೂರೈಕೆ, ಈ ವಾಕ್ಯ ಬಹಳ ಮುಖ್ಯವಾದಂತಹದ್ದು ದೇವಜನರೇ. ಕ್ರಿಸ್ತ ಯೇಸುವಿನಲ್ಲಿ ಏನು? ದೇವರ ಎಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನ ಮೂಲಕ ಬರುತ್ತವೆ. ಯೇಸು ನಮ್ಮ ಮಧ್ಯಸ್ಥನಾಗಿ ಕಾರ್ಯ ಮಾಡ್ತಾನೆ. ಆತನೇ ನಮ್ಮ ಪೂರೈಕೆ ದಾರಿ, ಪ್ರೊವೈಡರ್, ಪ್ರೊಟೆಕ್ಟರ್ ಅಂತ ನಾವೇನು ಹೇಳ್ತೀವಿ ಅದು. ಕ್ರಿಸ್ತನ ಮೂಲಕ ನಾವು ದೇವರ ಆಶೀರ್ವಾದ ಪಡೆಯುತ್ತೇವೆ. ಯೇಸು ಇಲ್ಲದೆ ನಿಜವಾದ ಪೂರೈಕೆ ಸಾಧ್ಯವೇ ಇಲ್ಲ. ನಿಮ್ಮ ಎಲ್ಲ ಅಗತ್ಯಗಳು, ದೇವರು ಏನನ್ನ ಹೇಳಕ್ ಬಯಸ್ತಾರೆ ಇದರಲ್ಲಿ? ಎಲ್ಲ ಅಗತ್ಯಗಳು ಅಂದರೆ ಆತ್ಮಿಕ ಅಗತ್ಯ, ದೈಹಿಕ ಅಗತ್ಯ, ಆರ್ಥಿಕ ಅಗತ್ಯ, ಭಾವನಾತ್ಮಕ ಅಗತ್ಯ. ದೇವರು ಭಾಗಶಃ ಅಲ್ಲ, ಸಂಪೂರ್ಣವಾಗಿ ಪೂರೈಸುವ ದೇವರು. ಕೊಟ್ಟರೆ ಎಲ್ಲವನ್ನ ಸಂಪೂರ್ಣವಾಗಿ ಕೊಡ್ತಾನೆ ದೇವರು. ಆದರೆ ಅವಶ್ಯಕತೆ ಮತ್ತು ಲಾಲಸೆ ವಿಭಿನ್ನ, ಇವೆರಡು ಬಹಳ ವಿಭಿನ್ನ. ದೇವರು ನಿಜವಾದ ಅಗತ್ಯಗಳನ್ನು ಪೂರೈಸುತ್ತಾನೆ. ನಂಬಿಕೆಯ ಪಾತ್ರ. ಈ ವಾಗ್ದಾನವನ್ನು ಪಡೆಯಲು ನಂಬಿಕೆ ನಮಗೆ ಬಹಳ ಮುಖ್ಯ. ದೇವರು ಸಂಪೂರ್ಣವಾಗಿ ಕೊಡ್ತಾನೆ ಅಂತ ನಾವು ನಂಬಿದ ಮೇಲೆ ಆ ನಂಬಿಕೆ ನಿಜವಾಗಿ ಆಗಬೇಕು. ನಂಬಿಕೆ ಇಲ್ಲದೆ ದೇವರನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಚಿಂತೆಯಿಂದ ದೇವರ ಆಶೀರ್ವಾದಗಳನ್ನು ತಡೆಯಬಹುದು. ದೇವರಲ್ಲಿ ನಿರೀಕ್ಷೆ ಇಡುವುದು ಮುಖ್ಯ. ನಾವು ಚಿಂತೆಯನ್ನು ಬಿಟ್ಟು ನಂಬಿಕೆಯಲ್ಲಿ ನಡೆಯೋಣವೇ? ಕೃತಜ್ಞತೆಯ ಜೀವನ, ಅದನ್ನು ದೇವರು ನೀಡಿದಾಗ ಮಾತ್ರ ಅಲ್ಲ, ನೀಡುವ ಮುಂಚೆಯೇ ನಾವು ಕೃತಜ್ಞರಾಗಿರಬೇಕು. ಕೃತಜ್ಞ ಹೃದಯ ದೇವರಿಗೆ ಪ್ರಿಯ. ಕೃತಜ್ಞತೆ ಹೆಚ್ಚು ಆಶೀರ್ವಾದಗಳನ್ನು ತರುತ್ತದೆ. ಅದು ಕೃತಜ್ಞತೆ ನಮ್ಮಲ್ಲಿ ಹೆಚ್ಚಾಗಿದ್ದಾಗ ಹೆಚ್ಚು ಹೆಚ್ಚು ಆಶೀರ್ವಾದಗಳನ್ನು ತರುತ್ತದೆ. ದೂರು ಹೇಳುವುದು ನಂಬಿಕೆಯನ್ನು ಕಡಿಮೆ ಮಾಡುತ್ತದೆ. ಸೊ ಹಾಗಾಗಿ ದೇವರ ಸಮಯ ಅನ್ನೋದೊಂದಿದೆ ದೇವಜನರೇ. ದೇವರು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಪೂರೈಸುತ್ತಾನೆ. ತಡವಾದರೂ ನಿರಾಕರಣೆ ಅಲ್ಲ. ದೇವರ ಸಮಯ ಪರಿಪೂರ್ಣ. ಕಾಯುವ ಸಮಯವು ನಂಬಿಕೆಯನ್ನು ಬೆಳೆಸುತ್ತದೆ. ಹಾಗಾಗಿ ಪ್ರಿಯರೇ, ಫಿಲಿಪಿಯ 4:19 ನಮಗೆ ಒಂದು ಶಾಶ್ವತ ಸತ್ಯವನ್ನು ಹೇಳುತ್ತದೆ. ಏನದು? ದೇವರು ನಮ್ಮ ಎಲ್ಲ ಅಗತ್ಯಗಳನ್ನು ತನ್ನ ಸಮೃದ್ಧಿಯಿಂದ ಪೂರೈಸುವನು.
ಅಥವಾ ಆತ ಎಲ್ಲ ಅಗತ್ಯಗಳನ್ನು ಸಮೃದ್ಧಿಯಿಂದ ಪೂರೈಸುವ ದೇವರು. ಇಂದು ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ, ಕೊರತೆಯಲ್ಲಿ ಇದ್ದರೂ, ಸಮಸ್ಯೆಗಳಲ್ಲಿ ಇದ್ದರೂ, ಭವಿಷ್ಯದ ಬಗ್ಗೆ ಚಿಂತೆಯಲ್ಲಿ ಇದ್ದರೂ ಈ ವಾಗ್ದಾನವನ್ನು ಖಂಡಿತ ನೆನಪಿಡೋಣ ದೇವಜನರೇ. ದೇವರು ನಮ್ಮನ್ನು ಮರೆಯುವುದಿಲ್ಲ. ನಂಬಿಕೆ ಇಡಿ, ಆತ ಪೂರೈಕೆ ಮಾಡುತ್ತಾನೆ. ಹಾಗಾಗಿ ದೇವಜನರೇ, ತಾವೆಲ್ಲ ಕರಗಳನ್ನು ಜೋಡಿಸಿ ಪ್ರಭು ಯೇಸು ಸ್ವಾಮಿಯತ್ತ ಏಕಾಗ್ರ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಸ್ವರ್ಗೀಯ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತುತಿ ಮತ್ತು ಮಹಿಮೆ ಸಲ್ಲಿಸುತ್ತೇವೆ. ನೀನು ನಮ್ಮ ಎಲ್ಲ ಅಗತ್ಯಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಪೂರೈಸುವ ನಂಬಿಗಸ್ತ ದೇವರಾಗಿದ್ದಿ. ಪ್ರಭುವೇ, ನಮ್ಮ ಕೊರತೆಗಳ ಮಧ್ಯೆ ನಿನ್ನಲ್ಲಿ ನಂಬಿಕೆಯನ್ನು ಹೆಚ್ಚಿಸು. ಚಿಂತೆಯನ್ನು ದೂರ ಮಾಡಿ ನಿನ್ನಲ್ಲಿ ಸಂಪೂರ್ಣ ನಿರೀಕ್ಷೆ ಇಡುವ ಹೃದಯವನ್ನು ನಮಗೆ ಕೊಡು. ನಮ್ಮ ಕುಟುಂಬಗಳನ್ನು, ಈ ವಿಡಿಯೋವನ್ನು ಕೇಳ್ತಿರುವಂತಹ, ನೋಡುತ್ತಿರುವಂತಹ ಎಲ್ಲರ ಕುಟುಂಬಗಳನ್ನು, ಹೃದಯವನ್ನು ಆಶೀರ್ವದಿಸು ದೇವರೇ. ದಯವಿಟ್ಟು ಆಶೀರ್ವದಿಸು. ನಮ್ಮ ಕೆಲಸವನ್ನು ಸಮೃದ್ಧಗೊಳಿಸು ಮತ್ತು ನಮ್ಮ ಆತ್ಮಿಕ ಜೀವನವನ್ನು ಬಲಪಡಿಸು. ಇದೆಲ್ಲವನ್ನು ಪ್ರಿಯ ಯೇಸು ಕ್ರಿಸ್ತರ ಮೂಲಕ ಬೇಡಿಕೊಳ್ಳುತ್ತೇವೆ, ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.